ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವಾಗ ತಾಲಿಪಟ್ ಹೆಂಗೆ ಮಾಡೋದು ಅಂತೇಳಿ ಮಾಡತ್ತೇನೆ ನೋಡ್ರಿ. ಫಸ್ಟ್ 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ನೋಡಿರಿ. 1 ಕಪ್, ಈ ಕಪ್ಲೆ 1 ಕಪ್ಲೆ ಜೋಳದ ಹಿಟ್ಟು ತೊಗೊಂಡೇನಿ ರೀ. ಅಷ್ಟೇ ಇಬ್ಬರಿಗೆ ಮಾಡ್ಕೊಳತ್ತೇನೆ ರೀ. ನಾ ಭಾಳ ಜನಕ್ಕಲ್ಲ, ಇಬ್ಬರಿಗೆ ಆಗುವಷ್ಟು. ಇಷ್ಟು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ ನೋಡ್ರಿ. ಅರ್ಧಕ್ಕಿಂತ ಕಡಿಮೆ ರೀ ಅಕ್ಕಿ ಹಿಟ್ಟು ತೊಗೊಂಡೇನಿ ರೀ. ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ. ನೋಡಿ ಎಷ್ಟು ಉಪ್ಪು ತೊಗೊಂಡೇನು, ಉಪ್ಪು ಹಾಕ್ಕೊಂಡೇನಿ ರೀ ಸ್ವಲ್ಪ. ಆಮೇಲೆ ಜೀರಿಗೆ ತೊಗೊಳ್ಳೋಣ ರೀ, ಜೀರಿಗೆ ಹಾಕ್ಕೊಳ್ಳೋಣ. ಒಂದಿಷ್ಟು ಜೀರಿಗೆ ರೀ, 1 ಸ್ಪೂನ್ ಆಗೋಷ್ಟು. ಸ್ವಲ್ಪ ತಿಕ್ಕ ಹಾಕೊಂಡಿರ್ತೇನೆ ರೀ. ಅಜ್ವಾಯಿನ್ ಸ್ವಲ್ಪ ತೊಗೊಂಡು ತಿಕ್ಕೊಂಡು ಅಜ್ವಾಯಿನ್ ಹಾಕ್ಕೊಳ್ಳೋಣ ಈಗ. ಆಮೇಲೆ ಬಿಳಿ ಎಳ್ಳು 1 ಟೇಬಲ್ ಸ್ಪೂನ್ ಆಗುವಷ್ಟು ಅದಾವೆ ರೀ. ಇವನು ಎಲ್ಲ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಇದು ಏನಂತಾರೆ, ಕರಿಮೆಣಸಿನಕಾಳು ಪುಡಿ ರೀ, ಇದನ್ನ ಹಾಕ್ಕೊಳ್ಳೋಣ. ಆಮೇಲೆ ಗರಂ ಮಸಾಲ ಪೌಡ್ರ್, ಕೊರಿಯಂಡರ್ ಪೌಡ್ರ್, ಅರಿಶಿನ ಇಷ್ಟು ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಮೊದಲು ಕಲಿಸ್ಕೊಂಡ್ರಿ. ಇಷ್ಟು ಕಲಿಸ್ಕೊಂಡ ನಂತರ ನಾ ಮೊದಲೇ ಎಲ್ಲ ಹೆಂಚಿಟ್ಕೊಂಡೇನಿ ರೀ. ಸಣ್ಣದಾಗಿ ಇಟ್ಕೊಂಡಿರೋಂಥ ಉಳ್ಳಾಗಡ್ಡಿ ಒಂದು ಸಣ್ಣದು ಹೆಂಚಿಟ್ಕೊಂಡೇನಿ ರೀ. ಆಮೇಲೆ ಒಂದು ಅರ್ಧ ಸೌತೆಕಾಯಿ ಐತೆ ರೀ, ಅದನ್ನು ಹೆಂಚಿಟ್ಕೊಂಡೇನು. ಒಂದು ಸಣ್ಣದು ಗಜ್ರಿ ಅದನ್ನ ಹೆಂಚಿಟ್ಕೊಂಡೇನಿ ರೀ. ಆಮೇಲೆ 1-2 ಬೆಳ್ಳುಳ್ಳಿ. ಆಮೇಲೆ ಟೊಮ್ಯಾಟೊನೂ ಹೆಂಚಿಟ್ಕೊಂಡೇನಿ, ಟೊಮ್ಯಾಟೊ ಹಾಕ್ಕೊಂಡೇನಿ ರೀ. ಆಮೇಲೆ ಇದು ಮೆಣಸಿನ್ಕಾಯಿ ಕುಟ್ಟಿಟ್ಕೊಂಡೇನಿ ರೀ, ಮೆಣಸಿನ್ಕಾಯಿ ಹಾಕೋದು. ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿನೇ ಐತ್ರಿ, ಇದನ್ನು ಕೊತ್ತಂಬರಿ ಎಲ್ಲ ಹಾಕ್ಕೊಳ್ಳೋದ್ರಿ. ಒಂದು ಮುಟ್ಟಿಗೆ ಆಗುವಷ್ಟು ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಳ್ಳೋದ್ರಿ. ಆಮೇಲೆ 1-2 ಸ್ಪೂನ್ ಆಗುವಷ್ಟು ಮೊಸರು ರೀ, 2 ಸ್ಪೂನ್ ಆಗುವಷ್ಟು. ಅಂದ್ರೆ ಮೊದಲು ಇದು ನೀರು ಇರ್ತೈತ್ರಲ್ಲ, ಇದನ್ನೆಲ್ಲ ನೋಡ್ಕೊಂಡು ಇದನ್ನು ಮಾಡೋದು. ಮೊಸರು ಹಾಕಿದ್ರೆ ರೀ ಸ್ವಲ್ಪ ಟೇಸ್ಟ್ ಬರ್ತೈತೆ, ಅದಕ್ಕೆ 2 ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡೇನಿ ರೀ. ಮೊದಲು ಹಾಕೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸೌತೆಕಾಯಿದಾಗ ನೀರು ಇರ್ತೈತಿ, ಗಜ್ರಿ ಒಳಗೂ ಸ್ವಲ್ಪ ನೀರು ಇರ್ತೈತೆ ಅನ್ನತ್ಲೆ ಎಲ್ಲ ಮೊದಲ ಕಲ್ಸ್ಕೊಂಡು ನೋಡ್ರಿ. ಅದೇನರ ನೀರು ಕಮ್ಮಿ ಅನ್ಸಕೈತಂದ್ರೆ ಅಷ್ಟೇ ಮತ್ತೆ ನೀರದು ಹಾಕ್ಕೊಂಡು ಕಲಿಸ್ಕೊರಿ. ನೋಡಿ ಚಂದ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಇದನ್ನ ಹಿಟ್ಟಿನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ನಾ ಇದನ್ನು ಇಬ್ಬರಿಗೆ ಹಾಕಿ ನೋಡ್ರಿ ತಾಲಿಪಟ್ಟು ಮಾಡ್ಕೊಳತ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಂಗೆ ಸಪೋರ್ಟ್ ಮಾಡಿರಿ. ನೋಡಿ ಹಿಂಗೆಲ್ಲ ಕಲಿಸ್ಕೋಬೇಕಿನ್ನು ಚಂದ. ನಿಮ್ಗೆ ಏನರ ಈಗ ಇದನ್ನು ಕಮ್ಮಿ ಅನ್ಸಾಯ್ತಿಲ್ಲ ರೀ, ಈಗ ಸ್ವಲ್ಪ ನೀರದು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿ. ಯಾಕಂದ್ರೆ ಒಣ ಆತಲ್ಲ ರೀ, ಇದೆಲ್ಲ ಚಂದ ಇದನ್ನು ಆಗ್ಬೇಕನ್ನಂತ ಕಲಿಸ್ಕೋಬೇಕ್ರಿ. ನೀರೇನು ಹತ್ತಂಗಿಲ್ಲ ಅನ್ನಿಸ್ತೈತೆ ರೀ, ಇನ್ನೊಂದು ಸ್ವಲ್ಪ ನೆಟ್ಟಗೆ ಕಲಿಸ್ಕೊಂಡು ನೋಡ್ರಿ. ಆಮೇಲೆ ನೀವು ಹಿಟ್ಟದು ಮಾಡೋಕತ್ರಂತೂ ಒಟ್ಟು ನೀರಾಗ ಕಲ್ಸ್ಕೊಕ್ಕೆ ಹೋಗ್ಬೇಡ್ರಿ, ಸೌತೆಕಾಯಿದಾಗ ನೀರು ಇರ್ತೈತಿ, ನೀರು ಆಗಿಬಿಡ್ತೈತೆ. ಆಮೇಲೆ ಇನ್ನು ಆಲ್ಮೋಸ್ಟ್ ಇಡಾಕ ಹೋಗ್ಬೇಡ್ರಿ, ಅವಾಗ ಮಾಡಿ ತೆಗಿಬೇಕ್ರಿ. ಕಲಸ್ಬಿಡ್ಕೊ ಹಿಟ್ಟ ನೋಡಿರಿ. ಇದು ಆಲ್ಮೋಸ್ಟ್ ಇದನ್ನಂತೂ ಒಂದು ಹನಿ ಬೇಕಾದ್ರೆ ನೀವು ಮೊಸರನ್ನು ಹಾಕ್ಕೋಬೋದು. ಮೊಸರು ಹಾಕ್ಕೊಂಡ್ರೆ ಹುಳಿ ಸ್ವಲ್ಪ ಟೇಸ್ಟ್ ಚಲೋ ಹತ್ತೈತೆ ರೀ. ಮೊಸರು ಇದ್ರೆ ಅದಕ್ಕೆ ಮೊಸರು ಹಾಕ್ಕೊಳ್ಳೋದು. ನಾ ಏನು ನೀರು ಹಾಕ್ಕೊಳ್ಳೋಂಗಿಲ್ಲ ರೀ, ನಾನು ಒಂದು 5 ನಿಮಿಷ ಇಡ್ತೇನೆ, ಬರೋಬ್ಬರಿ ಹಿಟ್ಟು ಅದಕ್ಕೆ ಬಂದುಬಿಡ್ತೈತೆ ರೀ. ನಾನು ನಿಮ್ಗೆ ನೆಕ್ಸ್ಟನ್ನ ಮಾಡೋದು ತೋರಿಸ್ತೇನೆ ರೀ.
ನೋಡ್ರಿ ಈಗ ತಾಲಿಪಟ್ಟು ಮಾಡೋ ಸಲುವಾಗಿ ನಾನು ಹಿಟ್ಟು ಇದನ್ನು ರೊಟ್ಟಿ ಮಾಡೋ ಹಿಟ್ಟಿಗೆ ನೀರು ಹಾಸ್ತಾನ್ರಲ್ಲ ಅದನ್ನ ತೊಗೊಂಡೇನು ಅದು ಅರ್ವಿ ಆ ಅರ್ವಿ ಮ್ಯಾಗ ಈಗ ಸಣ್ಣ ನಾನು ಸಣ್ಣ ಮಾಡ್ತೇನೆ ರೀ ಇಷ್ಟು ಸಣ್ಣ ಮಾಡ್ಕೊಂಡು ಇದು ನೀರು ಹಚ್ಕೋಬೇಕ್ರಿ ನೀರು ಹಚ್ಕೊಂಡು ಅದ್ರ ಮ್ಯಾಗ ಹಿಂಗೆ ಬಡ್ಕೊಳ್ಳೋದು ರೀ ನಿಮ್ಗೆ ಎಷ್ಟು ತಡೆ ಬೇಕಿರಲ್ಲ ಅಷ್ಟು ಬಡ್ಕೊಳ್ಳೋದು ಇದ್ರ ಮ್ಯಾಗ ಬಿಡ್ತೈತೆ ರೀ ನೀವು ಈಗ ರೊಟ್ಟಿ ಗತೆ ಮಾಡ್ತೇನೆ ಅಂತಂದ್ರೆ ಇದು ಬರೋಂಗಿಲ್ಲ ಅದಕ್ಕೆ ಇಷ್ಟಿಷ್ಟು ಸಣ್ಣ ಮಾಡ್ಕೊಂಡು ಹಿಂಗೆ ಮಾಡ್ಕೊಳ್ಳೋದ್ರಿ ಅನ್ಕತಗ ತವಿ ಕಾಯಕ್ಕೆ ಇಟ್ಕೊಳ್ಳೋದ್ರಿ ತವಿ ಕಾಯಕ್ಕೆ ಇಟ್ಟೇನು ತವಿ ಕಾಯಕ್ಕಿಟ್ಟು ಅದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು ತವಿಗೆ ತವಿ ಕಾಯಕ್ಕೆ ಇಟ್ಟೇನ್ರಿ ಈ ಎಣ್ಣೆ ಏನಿರಲಿ ಈ ಎಣ್ಣೆ ಹಚ್ಕೊಂಡೇನು ಈ ಎಣ್ಣೆ ಒಳಗೆ ಇದನ್ನೇನು ಹಿಂಗೆ ಮಾಡಿಟ್ಕೊಂಡಿರ್ತೀವಿ ಅದನ್ನೇನು ಹಾಕಿರ್ತೈತ್ರಲ್ಲ ಅದಾದ ಬಳಿಕ ಅದನ್ನ ಚಂದ ಬೇಯ್ತಕ್ಕ ಸ್ವಲ್ಪ ಜೋರಿಟ್ಟು ಬೇಯಿಸ್ಕೊಳ್ಳೋದ್ರಿ ಬೇಯ್ದ ನಂತರ ಅದನ್ನ ಹೊಳ್ಸ್ಕೋದ್ರಿ ಅಷ್ಟೇ ನಾನು ಸಣ್ಣ ಮಾಡಿರ್ತೇನೆ ರೀ ದೊಡ್ಡ ಮಾಡೋಂಗಿಲ್ಲ ಜಾಸ್ತಿ ಆಲ್ಮೋಸ್ಟ್ ಯಾವಾಗೂ ಸಣ್ಣ ಮಾಡಿರ್ತೇನೆ ನೀವು ದೊಡ್ಡ ಬೇಕಾದ್ರೂ ದೊಡ್ಡ ವಸ್ತ್ರ ತೊಗೊಂಡು ದೊಡ್ಡ ಉಳ್ಳಿ ಮಾಡ್ಕೊಂಡು ದೊಡ್ಡ ಬಡದ ಇದನ್ನು ಮಾಡ್ಕೊಬೋದು ರೀ ನಾನು ಯಾವಾಗೂ ಸಣ್ಣ ಮಾಡ್ಕೊಂಡಿರ್ತೇನೆ ಅಂತಲೇ ಸಣ್ಣ ಮಾಡಿದ್ದೇನೆ ರೀ ಸಣ್ಣ ಹುಡುಗರಿಗೆ ಅದು ಎಲ್ಲ ತಿನ್ನೋಕೆ ಚಲೋ ಅನಿಸ್ತೈತೆ ರೀ ನೀವು ಸ್ವಲ್ಪ ಖಾರ ಅದು ಕಮ್ಮಿ ಹಾಕಿದ್ರೆ ಸಣ್ಣ ಹುಡುಗರು ಆರಾಮ್ ತಿನ್ನೋಕೆ ಚಲೋ ಆಕೈತೆ ರೀ ಅವಕ್ಕೂ ನೋಡ್ರಿ ಒಂದ್ಸಲ ಮಾಡಿ ನೋಡಿರಿ ಹೆಂಗಾಗಿದಾವೆ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನೋಡಿರಿ ಈಗ ಬೇಯ್ತಾನಂತಲೇ ಹೊಳ್ಸಿದ್ದೇನು ಹಂಗೆ ಹೊಳ್ಸ್ಕೊಳ್ಳೋದ್ರಿ ಅದು ಚಂದ ಬೇಯಿಸ್ಕೊಂಡ್ರೆ ಸಖತ್ ಹತ್ತೈತೆ ಟೇಸ್ಟ ಒಂದ್ಸಲ ನೀವು ಮಾಡಿರಿ ಹೆಂಗಾಗೈತೆ ಅನ್ನೋದು ಹೇಳ್ರಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಚಲೋ ಆಗೈತೆ ಅಂತೇಳಿ ಚಲೋ ಆಗೈತೆ ಅಂತ ಹೇಳ್ರಿ ಹೆಂಗಾಗೈತೆ ಅನ್ನೋದು ಹೇಳ್ರಿ ನೀವು ಮಾಡಿ ನೋಡಿ ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿರಿ ಯಾವಾಗೂ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ನನಗೆ ಎಲ್ಲ ಈ ವಿಡಿಯೋಗಳು ನೋಡ್ಕೊತ ಹೋದ್ರೆ ನನಗೂ ಮತ್ತು ಮುಂದೆ ವೀಡಿಯೋ ಮಾಡೋಕ್ಕದು ಚಲೋ ಅನ್ನಿಸ್ತೈತೆ ರೀ ನಾನು ಮಾಡ್ಬೋದು ಸಪೋರ್ಟ್ ಮಾಡಿರಿ ನಂಗೆ ಯಾವಾಗೂ ಮತ್ತು ಅನ್ನಕ್ಕೆ ಹೋಗ್ಬೇಡ್ರಿ ಒಂದೊಂದು ಯಾವಾಗ ಬೇಯಿಸಿ ತೆಗೆದಿಡ್ತೆ ಅದಕ್ಕೆ ಗ್ಯಾಸ್ ವೇಸ್ಟ್ ಆಗಂಗಿಲ್ಲ ಅಂತೇಳಿ ಸಣ್ಣ ನೀವು ದೊಡ್ಡ ತವಿ ಇತ್ತಂದ್ರೆ ಒಂದು 2-3 ಅದು ಅದ್ರೊಳಗೆ ಹಾಕಿ ಬೇಯಿಸ್ಕೋಬೋದು ಹಂಗೆ ಮಾಡಿ ನೀವು ಬೇಯಿಸ್ಕೊರಿ ಅಲ್ಲ ಸೈಡ್ ಸರ್ಸೋದ್ರಿ ಅದು ಬೇಯ್ದಿರ್ತೈತಿ ಮತ್ತು ಸೈಡ್ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿ ನಾನು ಹಂಗೆ ಮಾಡ್ತೇನೆ ವೀಡಿಯೋದಾಗ ಅಂತಲೇ ಒಂದು ತೋರಿಸಿದ್ದೇನೆ ರೀ ನೀವು ಈ ರೆಸಿಪಿನ ಟ್ರೈ ಮಾಡಿರಿ ಮತ್ತು ನಾ ಏನು ಮಾಡ್ತೇನೆ ನಾಷ್ಟಕ್ಕೆ ಊಟಕ್ಕೆ ಅದನ್ನ ವೀಡಿಯೋಗಳು ಮಾಡಿ ಹಾಕ್ತೇನೆ ರೀ ನಾ ಏನು ವೀಡಿಯೋ ಮಾಡ್ಬೇಕಂತೇಳಿ ಸ್ಪೆಷಲಾಗಿ ಏನು ಮಾಡೋಂಗಿಲ್ಲ ನಾನು ಡೈಲಿ ಏನು ಅಡುಗೆ ಮಾಡಿರ್ತೇನೆ ಅದನ್ನ ಒಂದು ವೀಡಿಯೋ ಮಾಡಿರ್ತೇನೆ ಅದನ್ನ ಪೋಸ್ಟ್ ಮಾಡ್ತೇನೆ ರೀ ಯೂಟ್ಯೂಬ್ ಒಳಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಇದೆಲ್ಲ ಬೇಯಿಸ್ಬೇಕು ಇದಕ್ಕೆ ಕಾಂಬಿನೇಷನ್ ನಾನಂತೂ ಹಸಿರು ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಂಡೇನೆ ಅಂದ್ರೆ ಖಾರ ಮಾಡ್ತಾರಲ್ರಿ ಅದನ್ನು ಮಾಡ್ಕೊಂಡೇನು ಇದಕ್ಕೆ ಖಾರ ಮತ್ತು ಮೊಸರು ಹಚ್ಕೊಂಡು ತಿಂದೇವ್ರು ಸಖತ್ ಹತ್ತಿತ್ತು ಖಾರದ ರೆಸಿಪಿನೂ ಮಾಡಿ ಒಂದ್ಸಲ ಹಾಕ್ತೇನೆ ರೀ ಯೂಟ್ಯೂಬ್ದಾಗ ನೋಡಿರಿ ಒಂದ್ಸಲ ಹೆಂಗಾಗೈತೆ ಅನ್ನೋದು ಮಾಡಿ ಹೆಂಗಾಗೈತೆ ಅನ್ನೋದು ಹೇಳ್ರಿ ಥ್ಯಾಂಕ್ ಯು ನಿಮಗೆ ಲಾಸ್ಟ್ ತೋರಿಸ್ತೇನೆ ರೀ ಹೆಂಗಾಗೈತೆ ಅನ್ನೋದು ಎಲ್ಲ ಕುಡಿಸಿ ನಾ ಏನು ತಿನ್ನಕ್ಕೆ ತೊಗೊಂಡೇನೋ ಅದನ್ನೆಲ್ಲ ತೋರಿಸ್ತೇನೆ ರೀ ನಿಮಗೆ ಥ್ಯಾಂಕ್ ಯು ಬಾಯ್ ವಿಡಿಯೋ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು